ತಾಣ ಇನ್ನೊಂದು ಕೊಟ್ರೆ ಓಟೆ ಅದು ಹಳೆ ಬಿಲ್ ಎಲ್ಲ ಕ್ಲಿಯರ್ ಮಾಡಕ ನೋಡ್ ಸೌಕರ್ ಬೇಕಾ ಜನ ಹಳೇದು ಇವತ್ತಿಂದ ಎಲ್ಲದು ಒಂದೇ ತರ ಕ್ಲಿಯರ್ ಮಾಡೋದ್ ಅಂತ ಹೇಳ್ಬಿಡ ಬಿಲ್ ಕಟ್ಲಿಲ್ಲ ಸೌಕರ್ ಕೆರತ ಹೊಡಿತಾ ಬಾರೋ ಇದೊಂದು ಕೊಟ್ರು ದಯವಿಟ್ಟಮ್ಮ ಇದೊಂದು ಕೊಟ್ರು ಇಲ್ಲ ನಾ ಕ್ಲಿಯರ್ ಮಾಡ್ಬಾ ಇದೊಂದು ಕೊಟ್ರು ಓಟಿ ಹೊಡೆದ್ಬಿಟ್ಟಮ್ಮ ಅರ್ಥ ಮಾಡ್ಕೊಂಡ ಈ ಓಟಿ ಹೆಸರು ಹೇಳಕ್ ನೀವು ಯೋಗ್ಯತೆ ಇಲ್ಲ ಗೊತ್ತಾ ಅರ್ಥ ಮಾಡ್ಕೊಂಡು ಹೊಡ್ಯಾಕ ನಿನ್ನ ಹತ್ರ ಬಾಳ ಜನ ಅದ್ರ ಬಾ ಏನ್ ಮಾಡ್ತಾ ಇದ್ದೀರಾ? ಯಾರನ್ನ ಡಾಬಾದಿಂದ ಹೊರಗೆ ಹಾಕ್ತಿದ್ದೀರಾ? ಇವ್ರನ್ನ ಡಾಬಾದಿಂದ ಹೊರಗೆ ಹಾಕಿದ್ದೀರಾ, ಡಾಬಾ ಮುಚ್ಕೊಂಡು ಮೂರ ಬಟ್ಟೆ ಆಗೋದು ನೀವು. ಆಚಾರ್ಯ ಡಾಬಾದಾಗ ಉದ್ರಿ ಎದ್ದು ನೀವೇನು ಹೇಳ್ಬೇಡಿ. ಎಂತ ಉದ್ರಿ ಅಂತ ನನಗೆ ಮೊದ್ಲೇ ಗೊತ್ತು. ದುಡ್ಡು ಕೊಟ್ಟು ಬೇರ್ ಕುಡಿಯೋರ್ ನಡುವೆ ಉದ್ರಿಯಲ್ಲಿ ಓಟು ಹೊಡಿತಿದ್ದಾನಲ್ಲ, ಇಂಥವನೊಬ್ಬ ಪ್ರತಿ ಡಾಬಾದಲ್ಲಿ ಇರ್ಲೇಬೇಕು. ನಮ್ಮಂತ ದೈವ ಶಕ್ತಿಗಳ ಜೊತೆ ಇಂಥ ದರಿದ್ರ ಶಕ್ತಿ ಇದ್ರೇನೆ ಈ ಡಾಬಾ ಮುಂದೆ ಹೋಗೋದು. ಆವತ್ತೊಂದಿನ ನಾನು ಈ ಡಾಬಾ ಮುಂದೆ ಕಾರಲ್ಲಿ ಹೋಗ್ತಾ ಇದ್ದೆ. ನನಗೆ ಬಹಳ ಓಟಿ ಸ್ಮೆಲ್ ಬರ್ತಾ ಇತ್ತು. ಆಗ ಇವರು ಬಾರಿಂದ ಹೊರ ಬಂದ್ರು. ಇವರ ಮುಖದಲ್ಲಿ ಒಳ್ಳೆ ತೇಜಸ್ಸು, ಎಲ್ಲಾ ಬ್ರ್ಯಾಂಡ್ ಎಣ್ಣೆ ಕುಡಿದರ ಸಂತೋಷ. ಇವ್ರ ಮುಖದಲ್ಲಿ ಎಣ್ಣೆ ಮಾಲಾಗಿ ತುಂಬಿ ತೇಲ್ತಾ ಇದ್ರು. ನಾನು ಒಂದ್ ದಿವಸ 7 ಗಂಟೆ ಮೇಲೆ ಇವ್ರನ್ನ ಮಧು ಬಾರಲ್ಲಿ ಭೇಟಿ ಆದೆ. ನೀವು ಯಾವ ಬ್ರ್ಯಾಂಡ್ ಎಣ್ಣೆ ಹೊಡಿತೀರಂತ ಕೇಳಿದೆ. ಇವ್ರು ಹೇಳೋ ಎಣ್ಣೆ ಬ್ರ್ಯಾಂಡ್ ಹೆಸರು ಕೇಳಿ ನನ್ನ ಮುಖಳಿ ಟರ್ರಂದೋಯ್ತು. ಈ ಬ್ರ್ಯಾಂಡ್ ಎಣ್ಣೆನ ನೀವ್ ಹೆಂಗ್ ಕುಡಿತೀರಂತ ಒಂದ್ ಟೈಮ್ ಇವ್ರನ್ನ ಕೇಳಿದೆ. ಇವ್ರು ಹೇಳಿದ್ ಕೇಳಿ ನನ್ನ ಮೈ ಕಂಪಿಸ್ತು. ಮಾಮೂಲಿ ಜನರಿಗೆ 2 ಕಿಡ್ನಿ ಆದ್ರೆ ಈ ಮನೋಭಾವನಿಗೆ ಮುಕುಳಿ ತುಂಬಾ ಕಿಡ್ನಿ. ಇವರು ಸಾಮಾನ್ಯ ಕುಡುಕರಲ್ಲ, ಊರಿನ ಎಲ್ಲಾ ಬಾರ್ಗಳಲ್ಲಿ ಉದ್ರೇಳಿದಂತ ಮಹಾನುಭಾವ ಇವರು. ಅಷ್ಟೇ ಯಾಕೆ, ಕುಡುಕರಲ್ಲೇ ಪ್ರಸಿದ್ಧವಾದ ದೇವದಾಸ್ ಅವರ ಮೊದಲನೇ ಶಿಷ್ಯ. ನಾನು ಒಂದ್ ದಿವಸ ಎಡ್ರಮ್ನಳ್ಳಿಗೆ ಹೋದಾಗ ನಾನು ದೇವದಾಸ್ ಅವ್ರನ್ನ ಭೇಟಿ ಆದೆ. ನನಗೆ ಎಣ್ಣೆ ಬಗ್ಗೆ ಸ್ವಲ್ಪ ಡೌಟ್ ಇದ್ದ ವಿಷಯಗಳನ್ನ ಅವ್ರ ಹತ್ರ ನಾನು ಹಂಚ್ಕೊಂಡೆ. ಅವ್ರೊಂದು ಟಿಪ್ಸ್ ಕೊಟ್ರು. ಆ ಟಿಪ್ಸ್ ಬುಕ್ ಬರ್ದವ್ರು ಇವ್ರೆ ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ಇಂಥ ಕುಡ್ಕನನ್ನ ನೀವು ಡಾಬಾದಿಂದ ಹೊರ ಹಾಕ್ತಿದ್ದೀರಾ? ನೀವಿಬ್ರು ಕೊಳಪಟ್ಟಿ ಹಿಡಿದು ಹೊರ ದುಃಖಕ್ಕೆ ಹೋಗಿ ಇಷ್ಟೆಲ್ಲ ಅವಮಾನ ಮಾಡಿದ್ರು ಇವ್ರು ಇಲ್ಲಿ ಹಾಕಿದಾರೆ ಗೊತ್ತಾ? ಬೇಡ ಆಚಾರ್ಯರೇ, ದಯವಿಟ್ಟು ಬೇಡ. ನಿಮ್ ಡಾಬಾದಲ್ಲಿ ಉದ್ರಿ ಕೇಳಿದ್ನಂತ ಒಂದು ಕಾರಣಕ್ಕೋಸ್ಕರ ಇವನ್ನ ಡಾಬಾದಿಂದ ಹೊರಗೆ ಹಾಕಕ್ ನೋಡ್ತಿದ್ದೀರಾ? ಇದೇ ನಿಮ್ ಡಾಬಾಕ್ಕೋಸ್ಕರ ತನ್ನ 2 ಕಿಡ್ನಿಯನ್ನು ಪಣವಾಗಿಟ್ಟು ಕುಡಿತಿದ್ದಾನೆ. ಹೌದಾ ಆಚಾರ್ಯ? ಹೌದು, ಇದೇ ಸತ್ಯ. ನಿಮ್ ಡಾಬಾ ಉಳಿಬೇಕಂದ್ರೆ ಗೋಣಣ್ಣ ತನ್ನ ಕಿಡ್ನಿನ ತ್ಯಾಗ ಮಾಡ್ಲೇಬೇಕು.